ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಎಲ್ಲರಿಗೂ ಗೊತ್ತಿರುವ ಆದರೆ ಅಷ್ಟೇ ಗಹನವಾದ ಒಂದು ಪೌರಾಣಿಕ ಕಥೆಯ ಆಳಕ್ಕಿಳಿಯೋಣ. ಶಿವ ಮತ್ತು ಪಾರ್ವತಿಯರ ವಿವಾಹದ ಕಥೆ. ರಾಜಕುಮಾರಿಯಾಗಿ ಬೆಳೆದ ಪಾರ್ವತಿ ಸ್ಮಶಾನದಲ್ಲಿ ವಾಸಿಸುವ ಮೈತುಂಬ ಭಸ್ಮ ಬಳಿದುಕೊಂಡ ಭೂತ ಪ್ರೇತಗಳ ಜೊತೆಗಿರುವ ಶಿವನನ್ನ ಯಾಕೆ ಪತಿಯಾಗಿ ಬಯಸಿದ್ಲು? ಅವಳ ಆ ಘೋರ ತಪಸ್ಸಿನ ಹಿಂದಿನ ನಿಜವಾದ ಉದ್ದೇಶವಾದ್ರೂ ಏನಿತ್ತು? ಹೌದು ನೋಡಿ, ಇಲ್ಲಿಂದಲೇ ನಮ್ಮ ಇವತ್ತಿನ ಚರ್ಚೆ ಶುರುವಾಗುತ್ತೆ. ನಮ್ಮ ಮುಂದಿರೋ ಮೂಲಭೂತ ಪ್ರಶ್ನೆ ಅಂದ್ರೆ, ಪಾರ್ವತಿಯ ತಪಸ್ಸು ಜನ್ಮಾಂತರದ ಅಚಲ ಪ್ರೀತಿಯ ದ್ಯೋತಕ ಮಾತ್ರವೇ, ಅಥವಾ ತಾರಕಾಸುರನ ಸಂಹಾರ ಅನ್ನೋ ಒಂದು ದೊಡ್ಡ ದೈವಿಕ ಜವಾಬ್ದಾರಿಯ ಭಾಗವಾಗಿತ್ತಾ? ಹಾಗೆಯೇ ಶಿವ ಅವಳನ್ನ ಪರೀಕ್ಷೆ ಮಾಡಿದ್ದು ಅವಳ ಪ್ರೀತಿಯ ಆಳ ನೋಡ್ಲಿಕ್ಕ, ಅಥವಾ ತನ್ನ ಜೊತೆ ಶಕ್ತಿಯಾಗಿ ನಿಲ್ಲುವ ಅರ್ಹತೆ ಅವಳಿಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿಕ್ಕ? ನನ್ನ ವಾದ ತುಂಬಾ ಸ್ಪಷ್ಟವಾಗಿದೆ. ಪಾರ್ವತಿಯ ತಪಸ್ಸು ಮತ್ತು ಅವಳ ಆಯ್ಕೆ ಎಲ್ಲವೂ ಜನ್ಮಾಂತರದ ನಿಷ್ಕಲ್ವಶ ವೈಯಕ್ತಿಕ ಪ್ರೀತಿಯ ಸಂಕೇತ ಅಂತ ನಾನು ಪ್ರತಿಪಾದಿಸುತ್ತೇನೆ. ಆದ್ರೆ ನಾನ್ ಹೇಳೋದೇನಂದ್ರೆ, ಪಾರ್ವತಿಯ ಈ ಎಲ್ಲಾ ಕಾರ್ಯಗಳ ಹಿಂದೆ ಪ್ರೀತಿಗಿಂತ ಮಿಗಿಲಾದ ಒಂದು ದೊಡ್ಡ ಕರ್ತವ್ಯ ಇತ್ತು. ಅದುವೇ ಲೋಕ ಕಲ್ಯಾಣಕ್ಕಾಗಿ, ದೇವತೆಗಳ ಕಾರ್ಯಸಿದ್ಧಿಗಾಗಿ ನಡೆದ ಒಂದು ಮಹಾಯಜ್ಞದ ಭಾಗವಾಗಿತ್ತು ಅನ್ನೋದು ನನ್ನ ವಾದ. ಸರಿ, ಹಾಗಾದರೆ ನನ್ನ ವಾದವನ್ನು ಸ್ವಲ್ಪ ವಿವರಿಸ್ತೀನಿ. ನಾವು ಪಾರ್ವತಿಯನ್ನು ನೋಡುವಾಗ ಅವಳನ್ನ ಕೇವಲ ಹಿಮವಂತನ ಮಗಳಾಗಿ ನೋಡಬಾರದು. ಅವಳು ಹಿಂದಿನ ಜನ್ಮದ ಸತೀದೇವಿ. ದಕ್ಷಿಣ ಯಜ್ಞದಲ್ಲಿ ತನ್ನ ಪತಿಗೆ ಆದ ಅವಮಾನ ಸಹಿಸಲಾಗದೆ ಯೋಗಾಗ್ನಿಗೆ ತನ್ನನ್ನು ಆಹುತಿ ಕೊಟ್ಟವಳು. ಅವಳ ಪ್ರೀತಿ ಆ ದೇಹದ ಜೊತೆ ಸುಟ್ಟು ಹೋಗ್ಲಿಲ್ಲ, ಅದು ಜನ್ಮಾಂತರ ದಾಟಿ ಬಂದಿತ್ತು. ಹಾಗಾಗಿ ಪಾರ್ವತಿಯಾಗಿ ಹುಟ್ಟಿದಾಗ ಅವಳ ಆತ್ಮ ಸಹಜವಾಗಿಯೇ ಶಿವನ ಕಡೆಗೆ ಸೆಳೆಯಲ್ಪಟ್ಟಿತ್ತು. ರಾಜವೈಭವ, ಅರಮನೆ ಸುಖ ಎಲ್ಲವನ್ನೂ ಬಿಟ್ಟು ಅವಳು ಯಾಕೆ ತಪಸ್ಸಿಗೆ ಕೂತ್ಲು? ಬೇಸಿಗೆಯಲ್ಲಿ ಪಂಚಾಗ್ನಿಯ ಮಧ್ಯೆ, ಮಳೆಗಾಲದಲ್ಲಿ ಕಲ್ಲು ಬಂಡೆ ಮೇಲೆ, ಚಳಿಗಾಲದಲ್ಲಿ ಕೊರಿಯೋ ನೀರಿನಲ್ಲಿ ನಿಂತು ಮಾಡಿದ ಅವಳ ಆ ಕಠೋರ ತಪಸ್ಸು, ಅದು ಶಿವನ ಮೇಲಿನ ತನ್ನ ಪ್ರೀತಿ ಎಷ್ಟು ಶುದ್ಧ, ಎಷ್ಟು ದೃಢ ಅನ್ನೋದನ್ನ ಸಾಬೀತು ಮಾಡ್ಲಿಕ್ಕಾಗಿತ್ತು. ಅದು ಅವಳ ವೈಯಕ್ತಿಕ ಸಂಕಲ್ಪ. ಒಂದು ನಿಮಿಷ, ನೀವು ಹೇಳ್ತಿರೋ ಪ್ರೀತಿಯ ಅಂಶವನ್ನು ನಾನು ಅಲ್ಲಗಳೆಯುತ್ತಿಲ್ಲ, ಖಂಡಿತ ಅಲ್ಲ. ಆದ್ರೆ ಇದರ ಹಿಂದಿನ ದೊಡ್ಡ ಚಿತ್ರಣವನ್ನು ನಾವು ಮರಿಬಾರ್ದು ಅಲ್ವಾ? ಈ ಇಡೀ ಘಟನೆಯ ಹಿಂದಿನ ಮುಖ್ಯ ಪ್ರೇರಣೆ ಯಾರು? ತಾರಕಾಸುರ. ಆ ರಾಕ್ಷಸನಿಂದ 3 ಲೋಕಗಳು ತತ್ತರಿಸಿ ಹೋಗಿದ್ವು. ಅವನನ್ನು ಕೊಲ್ಲೋಕೆ ಶಿವಪಾರ್ವತಿಯರ ಮಗನಿಂದ ಮಾತ್ರ ಸಾಧ್ಯ ಅನ್ನೋ ವರವಿತ್ತು. ಹಾಗಿದ್ಮೇಲೆ ಇದನ್ನ ಕೇವಲ ಒಂದು ಪ್ರೇಮ ಕಥೆಯಾಗಿ ನೋಡೋಕ್ಕಾಗುತ್ತಾ? ಇದು ದೇವತೆಗಳೆಲ್ಲ ಸೇರಿ ಮಾಡಿದ ಒಂದು ದೈವಿಕ ಯೋಜನೆ. ದೇವತೆಗಳ ಯೋಜನೆ ಇರ್ಬೋದು, ಒಪ್ತೇನೆ. ಆದರೆ ಪಾರ್ವತಿಯ ಭಾವನೆ ವೈಯಕ್ತಿಕವಾಗಿತ್ತು. ಅದಕ್ಕೆ ನನ್ನತ್ರ ಒಂದು ಬಲವಾದ ಪುರಾವೆ ಇದೆ. ಶಿವನೇ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬಂದು ತನ್ನನ್ನೇ ತಾನು ನಿಂದಿಸಿಕೊಂಡಾಗ ಪಾರ್ವತಿ ಏನ್ ಮಾಡಿದ್ಲು? ಅವಳು ಶಿವನ ಬಾಹ್ಯ ರೂಪದ ಬಗ್ಗೆ ಮಾತಾಡ್ಲಿಲ್ಲ, ಅವನ ನಿರ್ಗುಣ ಪರಬ್ರಹ್ಮ ತತ್ವವನ್ನು ಸಮರ್ಥಿಸ್ಕೊಂಡ್ಳು. ಶಿವನನ್ನ ನಿಂದಿಸುವವರು ಮತ್ತು ಅದನ್ನ ಕೇಳಿಸಿಕೊಳ್ಳುವವರು ಇಬ್ರೂ ಪಾಪಿಗಳು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗೋಕೆ ಸಿದ್ಧಳಾದ್ಲು. ಇದು ಅವಳ ಭಕ್ತಿಯ ಆಳ, ಅವಳ ಜ್ಞಾನದ ಮಟ್ಟ. ಇದು ಯಾವುದೇ ದೈವಿಕ ಕಾರ್ಯದ ಒತ್ತಡದಿಂದ ಬಂದಿದ್ದಲ್ಲ, ಶುದ್ಧ ಪ್ರೀತಿಯಿಂದ ಬಂದ ಪ್ರತಿಕ್ರಿಯೆ. ನೀವು ಪ್ರೀತಿಯ ಬಗ್ಗೆ ಹೇಳಿದ್ರಿ, ಸರಿ. ಆದ್ರೆ ಕಾಮದೇವನ ಬಲಿದಾನಕ್ಕೆ ನಿಮ್ಮ ವಿವರಣೆ ಏನು? ಶಿವನ ತಪಸ್ಸನ್ನು ಭಂಗ ಮಾಡಿ ಪಾರ್ವತಿಯ ಮೇಲೆ ಅವನಿಗೆ ಪ್ರೀತಿ ಹುಟ್ಟಿಸೋಕೆ ದೇವತೆಗಳು ಕಾಮದೇವನನ್ನ ಕಳಿಸಿದ್ರು. ಈ ಪ್ರಯತ್ನದಲ್ಲಿ ಕಾಮ ತನ್ನನ್ನೇ ಆಹುತಿ ಕೊಟ್ಟ. ಇದೊಂದು ವೈಯಕ್ತಿಕ ಪ್ರೇಮ ಕಥೆ ಆಗಿದ್ರೆ ದೇವತೆಗಳು ಯಾಕಿಷ್ಟು ದೊಡ್ಡ ರಿಸ್ಕ್ ತಗೋಬೇಕಿತ್ತು? ಕಾಮದೇವ ಯಾಕೆ ಬಲಿಯಾಗಬೇಕಿತ್ತು? ಇದು ಲೋಕ ಕಲ್ಯಾಣದ ಅವಶ್ಯಕತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಪಾರ್ವತಿಯ ತಪಸ್ಸಿನ ತೀವ್ರತೆಗೆ 3 ಲೋಕಗಳೇ ನಡಗಿದ್ವು ಅಂತ ಪುರಾಣ ಹೇಳುತ್ತೆ. ಅದು ಕೇವಲ ಪ್ರೇಮಿಯ ಶಕ್ತಿ ಆಗಿರಲಿಲ್ಲ, ಒಂದು ದೈವಿಕ ಉದ್ದೇಶಕ್ಕಾಗಿ ಜಾಗೃತಗೊಂಡ ಮಹಾಶಕ್ತಿಯಾಗಿತ್ತು. ಹಾಗಾಗಿ ಶಿವನು ಅವಳನ್ನು ಪರೀಕ್ಷಿಸಿದ್ದು ನನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳೋಕಲ್ಲ, ಬದಲಿಗೆ ಲಯಕಾರನಾದ ನನ್ನ ಶಕ್ತಿಯಾಗಿ, ಜಗನ್ಮಾತೆಯಾಗಿ ನಿಲ್ಲುವ ತಾಕತ್ತು, ಜ್ಞಾನ, ಸ್ಥೈರ್ಯ ನಿನಗಿದೆಯಾ ಅಂತ ನೋಡೋಕೆ. ಅದು ಅರ್ಹತೆಯ ಪರೀಕ್ಷೆ, ಪ್ರೀತಿಯ ಪರೀಕ್ಷೆಗಿಂತಲೂ ಮಿಗಿಲಾದದ್ದು. ಆ ಪರೀಕ್ಷೆಯ ಸ್ವರೂಪದ ಬಗ್ಗೆನೇ ಮಾತಾಡೋಣ. ಶಿವ ಬ್ರಾಹ್ಮಣನ ವೇಷದಲ್ಲಿ ಬಂದು ಕೇಳಿದ ಪ್ರಶ್ನೆಗಳನ್ನ ಗಮನಿಸಿ. ಶಿವ ಸ್ಮಶಾನದಲ್ಲಿರ್ತಾನೆ, ಮೈಗೆ ಬೂದಿ ಬಳಿತಾನೆ, ಹಾವುಗಳನ್ನೇ ಹಾಕೊಂಡಿರ್ತಾನೆ. ಅವನ್ ಜೊತೆ ಇರೋರೆಲ್ಲ ಭೂತ ಪ್ರೇತಗಳು. ಅಂಥವನ್ನ ಹೇಗೆ ಮದುವೆ ಆಗ್ತೀಯಾ ಅಂತ ಕೇಳ್ದ.
ಇವೆಲ್ಲ ಯಾವುದೇ ಹುಡುಗಿ ಮದುವೆಗೆ ಮುಂಚೆ ಯೋಚನೆ ಮಾಡುವ ಸಾಮಾನ್ಯ ಲೌಕಿಕ ವಿಷಯಗಳು. ಮನೆಯಲ್ಲಿ ಸ್ನೇಹಿತರು ಯಾರು, ಬಟ್ಟೆ ಹೇಗಿರುತ್ತೆ, ಈ ಥರದ ಪ್ರಶ್ನೆಗಳವು. ಪಾರ್ವತಿ ಈ ಬಾಹ್ಯ ವಿಚಿತ್ರ ರೂಪ ನೋಡಿ ಹೆದರುತ್ತಾಳಾ, ಇಲ್ಲ ತನ್ನನ್ನು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದಾಳಾ ಅಂತ ತಿಳಿಯೋದೇ ಶಿವನ ಉದ್ದೇಶವಾಗಿತ್ತು. ಇಲ್ಲ, ನೀವು ಆ ಪರೀಕ್ಷೆಯನ್ನ ತುಂಬಾನೇ ಸರಳೀಕರಿಸುತ್ತಿದ್ದೀರಿ. ಅವು ಕೇವಲ ಲೌಕಿಕ ಪ್ರಶ್ನೆಗಳಲ್ಲ, ಪ್ರತಿಯೊಂದಕ್ಕೂ ಒಂದು ತಾತ್ವಿಕ ಅರ್ಥವಿದೆ. ಸ್ಮಶಾನ ಅಂದ್ರೆ ಜೀವನದ ಅಂತಿಮ ಸತ್ಯ, ವೈರಾಗ್ಯದ ಸಂಕೇತ. ಭಸ್ಮ ಅಂದ್ರೆ ಎಲ್ಲವೂ ಸುಟ್ಟು ಕೊನೆಗೆ ಉಳಿಯುವ ಪವಿತ್ರ ವಸ್ತು. ಅವನ ಗಣಗಳು, ಆ ಭೂತಪ್ರೇತಗಳು ಅಂದ್ರೆ ಸಮಾಜದಿಂದ ಹೊರಹಾಕಲ್ಪಟ್ಟವರು, ಶಿವನ ದೃಷ್ಟಿಯಲ್ಲಿ ಸಮಾನರು ಅನ್ನೋ ಸಂದೇಶ. ಇವುಗಳ ಹಿಂದಿನ ತತ್ವವನ್ನು ಅರಿಯದೆ ಕೇವಲ ವಿಚಿತ್ರ ಅಂತ ಭಾವಿಸೋ ಹೆಣ್ಣು ಅವನ ಶಕ್ತಿ ಆಗೋಕ್ ಸಾಧ್ಯವೇ? ಪಾರ್ವತಿ ಈ ತತ್ವವನ್ನೆಲ್ಲ ಅರ್ಥ ಮಾಡಿಕೊಂಡಿದ್ಲಾ ಅಂತ ನೋಡೋದು ಆ ಪರೀಕ್ಷೆಯ ಉದ್ದೇಶವಾಗಿತ್ತು. ಅದಕ್ಕೆ ಅವಳು ಅವನನ್ನು ಪರಬ್ರಹ್ಮ ಅಂತ ಕರೆದದ್ದು. ಇದು ಅವಳ ಪ್ರೀತಿಯನ್ನು ತೋರಿಸುವುದಕ್ಕಿಂತ ಹೆಚ್ಚಾಗಿ ಅವಳ ದೈವಿಕ ಜ್ಞಾನವನ್ನು, ಜಗನ್ಮಾತೆಯಾಗುವ ಅವಳ ಅರ್ಹತೆಯನ್ನ ಸಾಬೀತುಪಡಿಸಿತು. ಜ್ಞಾನ ಮತ್ತು ಪ್ರೀತಿ ಬೇರೆ ಬೇರೆ ಅಂತ ಯಾಕೆ ನೋಡ್ತೀರಿ? ಅವನ ತತ್ವವನ್ನು ಆಳವಾಗಿ ಅರ್ಥ ಮಾಡಿಕೊಂಡಿದ್ದೇ ಅವಳ ಪ್ರೀತಿಯ ನಿಜವಾದ ಸ್ವರೂಪ. ಒಬ್ಬ ವ್ಯಕ್ತಿಯನ್ನು ನಿಜವಾಗಿ ಪ್ರೀತಿಸೋದು ಅಂದ್ರೆ ಅವರ ಬಾಹ್ಯ ರೂಪವನ್ನು ಮೀರಿ ಅವರ ಸತ್ವವನ್ನು ಅರ್ಥ ಮಾಡಿಕೊಳ್ಳೋದು ತಾನೆ. ಪಾರ್ವತಿ ಅದನ್ನೇ ಮಾಡಿದ್ಲು. ಅವಳ ಉತ್ತರಗಳು ಅವಳ ಪ್ರೀತಿ ಎಷ್ಟು ಪ್ರಬುದ್ಧವಾಗಿತ್ತು ಅನ್ನೋದನ್ನು ತೋರಿಸುತ್ತೆ. ಅವಳನ್ನ ಯಾವುದೋ ಹುದ್ದೆಗೆ ಅರ್ಹರನ್ನಾಗಿ ಮಾಡೋದಕ್ಕಲ್ಲ. ಪ್ರಬುದ್ಧತೆ ಸರಿ, ಆದರೆ ಅವಳು ತೋರಿಸಿದ ಜ್ಞಾನ ಸಾಮಾನ್ಯ ಮನುಷ್ಯರ ಪ್ರಬುದ್ಧತೆಯ ಮಟ್ಟವನ್ನು ಮೀರಿದ್ದು. ಅದು ದೈವಿಕ ಜ್ಞಾನ. ಆ ಜ್ಞಾನ ಅವಳಲ್ಲಿದ್ದದ್ರಿಂದಲೇ ಅವಳು ಆ ದೈವಿಕ ಕರ್ತವ್ಯಕ್ಕೆ ಆಯ್ಕೆಯಾದಳು. ಹಾಗಾದ್ರೆ ಇನ್ನೊಂದು ವಿಷಯಕ್ಕೆ ಬರೋಣ, ಮದುವೆಯ ಮೆರವಣಿಗೆಯ ಘಟನೆ. ಇದನ್ನು ಹೇಗೆ ವಿವರಿಸ್ತೀರಿ? ಖಂಡಿತ. ಆ ಘಟನೆ ನನ್ನ ವಾದಕ್ಕೆ ಇನ್ನಷ್ಟು ಬಲ ಕೊಡುತ್ತೆ. ಶಿವ ತನ್ನ ನಿಜ ಸ್ವರೂಪದಲ್ಲಿ, ಅಂದ್ರೆ ಭೂತ ಪ್ರೇತ ಗಣಗಳ ಜೊತೆ ಮದುವೆಗೆ ಬಂದಾಗ ಏನಾಯಿತು? ಪಾರ್ವತಿಯ ತಾಯಿ ಮೇನಾವತಿ ಆ ದೃಶ್ಯ ನೋಡಿ ಮೂರ್ಛೆ ಹೋಗ್ತಾಳೆ. ಎಚ್ಚರವಾದ ಮೇಲೆ ನನ್ನ ಮಗಳನ್ನು ಈ ಸ್ಮಶಾನವಾಸಿಗೆ ಕೊಟ್ಟು ಮದ್ವೆ ಮಾಡೋದಿಲ್ಲ ಅಂತ ಹಠ ಹಿಡಿತಾಳೆ. ಇದು ಸಾಮಾನ್ಯರ ದೃಷ್ಟಿಕೋನ. ಆದ್ರೆ ಆ ಸಂದರ್ಭದಲ್ಲಿ ಪಾರ್ವತಿಯ ನಿಲುವು ನೋಡಿ. ತನ್ನ ತಾಯಿಯೇ ವಿರೋಧಿಸಿದರೂ ಅವಳು ದೃಢವಾಗಿ ನಿಂತಳು. ನಾನು ಶಿವನನ್ನಲ್ಲದೆ ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾಳೆ. ಇದು ಅವಳ ಅಚಲ ಪ್ರೇಮ, ಅವಳ ವೈಯಕ್ತಿಕ ಆಯ್ಕೆ. ಸುತ್ತಲಿನ ಪ್ರಪಂಚ ಏನೇ ಹೇಳಲಿ, ಅವಳ ನಿರ್ಧಾರ ಅಂತಿಮವಾಗಿತ್ತು. ಹೌದು, ಆದ್ರೆ ಕಥೆ ಅಲ್ಲಿಗೆ ಮುಗಿಲಿಲ್ಲವಲ್ಲ. ಮೇನಾವತಿಯನ್ನು ಸಮಾಧಾನ ಮಾಡೋಕೆ ಯಾರೆಲ್ಲ ಬರಬೇಕಾಯ್ತು? ಸ್ವತಃ ಪಾರ್ವತಿ, ವಿಷ್ಣು, ಬ್ರಹ್ಮ, ನಾರದರು ಎಲ್ಲರೂ ಸೇರಿ ಅವಳಿಗೆ ಮನವರಿಕೆ ಮಾಡಬೇಕಾಯ್ತು. ಇದು ಏನನ್ನು ಸೂಚಿಸುತ್ತೆ? ಇದೊಂದು ಕೌಟುಂಬಿಕ ವಿಷಯವಾಗಿ ಉಳಿದಿರಲಿಲ್ಲ. ಇದು ಎರಡು ದೈವಿಕ ಶಕ್ತಿಗಳ ಮಿಲನ. ಅದಕ್ಕೆ ದೈವಿಕ ಮತ್ತು ಲೌಕಿಕ ಎರಡೂ ಪ್ರಪಂಚದ ಒಪ್ಪಿಗೆ ಬೇಕಿತ್ತು. ಮೇನಾವತಿಯನ್ನು ಒಪ್ಪಿಸಿದ್ದು ಈ ಅಸಾಮಾನ್ಯ ದೈವಿಕ ಜೋಡಿಗೆ ಸಾಮಾನ್ಯ ಜಗತ್ತನ್ನು ಸಿದ್ಧಪಡಿಸಿದ ಸಂಕೇತ. ಪಾರ್ವತಿಯ ದೃಢತೆ ಪ್ರೀತಿಯಿಂದ ಬಂದಿರಬಹುದು, ಆದರೆ ಅದರ ಹಿಂದಿನ ಶಕ್ತಿ ಅವಳ ದೈವಿಕ ಕರ್ತವ್ಯದ ಪ್ರಜ್ಞೆಯಿಂದ ಬಂದಿದ್ದು. ಶಿವ ಆಮೇಲೆ ಸುಂದರ ರೂಪ ತಾಳಿದ್ದು ಪಾರ್ವತಿಗಾಗಿ ಅಲ್ಲ, ಮೇನಾವತಿಯ ಸಮಾಧಾನಕ್ಕಾಗಿ ಅನ್ನೋದನ್ನ ಮರೀಬಾರದು. ಪಾರ್ವತಿ ಅವನನ್ನು ಅವನೆಲ್ಲಾ ರೂಪಗಳಲ್ಲೂ ಒಪ್ಪಿಕೊಂಡಿದ್ದಳು, ಪ್ರೀತಿಸಿದ್ದಳು. ಅವಳಿಗೆ ಅವನು ಸುಂದರ ರೂಪದ ಅವಶ್ಯಕತೆ ಇರಲಿಲ್ಲ. ಇದು ಅವಳ ಪ್ರೀತಿಯನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತೆ. ಹಾಗಾದ್ರೆ ಶಿವ ಯಾಕೆ ರೂಪ ಬದಲಾಯಿಸಬೇಕಿತ್ತು? ಪಾರ್ವತಿಯ ಪ್ರೀತಿಯೇ ಎಲ್ಲಕ್ಕಿಂತ ದೊಡ್ಡದಾಗಿದ್ರೆ ಅವಳ ತಾಯಿಯ ಲೌಕಿಕ ದೃಷ್ಟಿಗೆ ಯಾಕೆ ಬೆಲೆ ಕೊಡಬೇಕಿತ್ತು? ಯಾಕಂದ್ರೆ ಆ ವಿವಾಹ ಲೋಕಕ್ಕೆ ಒಂದು ಸಂದೇಶ ಸಾರಬೇಕಿತ್ತು. ಪಾರ್ವತಿ ಕೇವಲ ಶಿವನ ಪತ್ನಿ ಆಗುತ್ತಿರಲಿಲ್ಲ, ಅವಳು ಜಗತ್ತಿನ ಶಕ್ತಿ ಸ್ವರೂಪಿಣಿಯಾಗುತ್ತಿದ್ಲು. ಆ ಪಾತ್ರಕ್ಕೆ ಸಾಮಾಜಿಕ ಒಪ್ಪಿಗೆಯೂ ಒಂದು ಸಾಂಕೇತಿಕ ಅಗತ್ಯವಾಗಿತ್ತು. ಆ ಕಾರಣಕ್ಕಾಗೇ ಶಿವನು ಲೌಕಿಕ ರೂಪವನ್ನು ತಾಳಿದ. ಅದು ಕರುಣೆಯ ಜೊತೆಗೆ ಒಂದು ದೈವಿಕ ರಾಜತಾಂತ್ರಿಕತೆಯೂ ಆಗಿತ್ತು. ಸರಿ, ಈ ಚರ್ಚೆಯನ್ನು ಇನ್ನೊಂದು ಆಯಾಮಕ್ಕೆ ತಗೊಂಡು ಹೋಗೋಣ. ಮಹಾಶಿವರಾತ್ರಿಯ ಮಹತ್ವ. ಸ್ಕಂದ ಪುರಾಣದಂತಹ ಅನೇಕ ಪುರಾಣಗಳಲ್ಲಿ ಮತ್ತು ಕೋಟ್ಯಾಂತರ ಜನರ ನಂಬಿಕೆಯಲ್ಲಿ ಮಹಾಶಿವರಾತ್ರಿ ಅಂದ್ರೆ ಅದು ಶಿವ ಪಾರ್ವತಿಯರ ವಿವಾಹವಾದ ದಿನ. ಜಗತ್ತಿನಾದ್ಯಂತ ಭಕ್ತರು ಆ ದಿನವನ್ನು ಅವರ ಪ್ರೇಮದ, ಅವರ ಮಿಲನದ ಸಂಭ್ರಮವಾಗಿ ಆಚರಿಸ್ತಾರೆ. ಅವರ ಕಲ್ಯಾಣೋತ್ಸವ ಮಾಡ್ತಾರೆ.
ಒಂದು ವೇಳೆ ಇದು ಕೇವಲ ಒಂದು ಕರ್ತವ್ಯದ ಭಾಗವಾಗಿದ್ರೆ ಅದರ ಆಚರಣೆ ಒಂದು ದೈವಿಕ ಕಾರ್ಯದ ನೆನಪಾಗಿರ್ತಿತ್ತು ಹೊರತು ಮದುವೆಯ ಸಂಭ್ರಮವಾಗಿರ್ತಿರಲಿಲ್ಲ. ಜನಮಾನಸದಲ್ಲಿ ಇದು ಪ್ರೇಮದ ವಿಜಯೋತ್ಸವವಾಗಿಯೇ ಉಳಿದಿದೆ. ನೀವು ಜನಪ್ರಿಯ ನಂಬಿಕೆಯ ಬಗ್ಗೆ ಮಾತಾಡ್ತಿದ್ದೀರಿ, ಆದರೆ ನಾವು ಮೂಲ ಗ್ರಂಥಗಳ ಕಡೆಗೆ ನೋಡಬೇಕು. ಈ ವಿಷಯದಲ್ಲಿ ಅತ್ಯಂತ ಅಧಿಕೃತ ಗ್ರಂಥವಾದ ಶಿವಪುರಾಣ ಏಂ ಹೇಳುತ್ತೆ? ಮಹಾಶಿವರಾತ್ರಿಯ ದಿನ ಶಿವನು ಬ್ರಹ್ಮ ಮತ್ತು ವಿಷ್ಣುವಿನ ಅಹಂಕಾರ ಮುರಿಯಲು ಅವರ ಮುಂದೆ ಆದಿ ಅಂತ್ಯವಿಲ್ಲದ ಅಗ್ನಿಲಿಂಗದ ರೂಪದಲ್ಲಿ ಅಂದ್ರೆ ಲಿಂಗೋದ್ಭವವಾಗಿ ಪ್ರಕಟವಾದ ದಿನ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅದು ಶಿವನ ಪರಮಶ್ರೇಷ್ಠತೆ ಸ್ಥಾಪನೆಯಾದ ದಿನ. ಶಿವ-ಪಾರ್ವತಿಯರ ವಿವಾಹ ನಡೆದಿದ್ದು ಮಾರ್ಗಶಿರ ಮಾಸದ ಶುಕ್ಲ ಪಂಚಮಿ ಅಂದು ಅಂತ ಕೆಲವು ಗ್ರಂಥಗಳು ಹೇಳ್ತವೆ. ಜನಪ್ರಿಯ ನಂಬಿಕೆಗಳು ಪ್ರೇಮಕಥೆಗೆ ಹೆಚ್ಚು ಒತ್ತು ಕೊಡಬಹುದು, ಆದರೆ ಮೂಲ ಗ್ರಂಥವು ಆ ದಿನವನ್ನು ದೈವಿಕ ಶ್ರೇಷ್ಠತೆಯ ಪ್ರದರ್ಶನಕ್ಕೆ ಮೀಸಲಿಡುತ್ತದೆ ಹೊರತು ಪ್ರೇಮ ವಿವಾಹಕ್ಕಲ್ಲ. ಇದು ಮತ್ತೊಮ್ಮೆ ಈ ಇಡೀ ಘಟನೆಯ ಹಿಂದಿನ ಲೋಕ ಕಲ್ಯಾಣದ ಉದ್ದೇಶವನ್ನು ಬಲಪಡಿಸುತ್ತದೆ. ಆದರೆ ಪುರಾಣ ಪರಂಪರೆ ಒಂದೇ ನೇರವಾದ ದಾರಿಯಲ್ಲಿ ಸಾಗೋದಿಲ್ಲ. ಅದರಲ್ಲಿ ಅನೇಕ ಕವಲುಗಳಿವೆ. ಸ್ಕಂದ ಪುರಾಣದಂತಹ ಗ್ರಂಥಗಳು ಮತ್ತು ಜನಪದ ಪರಂಪರೆ ಶಿವಪಾರ್ವತಿಯರ ವಿವಾಹದ ಕಥೆಗೆ ಒತ್ತು ಕೊಟ್ರೆ ಅದನ್ನೂ ನಾವು ಗೌರವಿಸಬೇಕು. ಲಿಂಗೋದ್ಭವದ ಕಥೆಯಷ್ಟೇ ಕಲ್ಯಾಣದ ಕಥೆಯೂ ಮುಖ್ಯ. ಒಂದು ತತ್ವವನ್ನು ಹೇಳಿದ್ರೆ ಇನ್ನೊಂದು ಭಾವವನ್ನು ಹೇಳುತ್ತೆ. ಜನರ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿರೋದು ಅವರ ಪ್ರೇಮ ಕಥೆ. ಇದು ಅದರ ಶಕ್ತಿಯನ್ನು ತೋರಿಸುತ್ತೆ. ಜನರ ಭಾವನೆಗೆ ಬೆಲೆ ಇದೆ, ನಾನು ಒಪ್ಪುತ್ತೇನೆ. ಆದರೆ ನಾವು ಒಂದು ಘಟನೆಯ ಮೂಲ ಉದ್ದೇಶವನ್ನು ವಿಶ್ಲೇಷಿಸುವಾಗ ಅದರ ಹಿಂದಿನ ಕಾರಣಕಾರ್ಯ ಸಂಬಂಧವನ್ನು ನೋಡಬೇಕು. ತಾರಕಾಸುರನ ವಧೆ ಅನ್ನೋ ಕಾರಣ ಇಲ್ಲದಿದ್ರೆ ಕಾಮದಹನ ಆಗೋದಿರ್ಲಿಲ್ಲ, ದೇವತೆಗಳ ಮಧ್ಯಸ್ಥಿಕೆ ಇರುತ್ತಿರಲಿಲ್ಲ, ಬಹುಶಃ ಕಥೆಯೇ ಬೇರೆ ರೀತಿ ಇರುತ್ತಿತ್ತು. ಹಾಗಾಗಿ ಪ್ರೀತಿ ಈ ಕಥೆಯ ಒಂದು ಸುಂದರ ಭಾಗವಾಗಿರಬಹುದು, ಆದರೆ ಅದರ ಚಾಲಕ ಶಕ್ತಿ ಅದು ದೈವಿಕ ಕರ್ತವ್ಯವೇ ಆಗಿತ್ತು. ಪ್ರೀತಿಯು ಆ ಕರ್ತವ್ಯವನ್ನು ಪೂರೈಸಲು ಒಂದು ಮಾಧ್ಯಮವಾಯಿತಷ್ಟೇ. ಅಂತಿಮವಾಗಿ ನನ್ನ ದೃಷ್ಟಿಯಲ್ಲಿ ಪಾರ್ವತಿಯು ರಾಜವೈಭವವನ್ನು ಬಿಟ್ಟು ಸಮಾಜದ ನಿರೀಕ್ಷೆಗಳನ್ನು ಮೀರಿ ಮತ್ತು ತನ್ನ ತಾಯಿಯ ವಿರೋಧವನ್ನು ಎದುರಿಸಿ ಶಿವನನ್ನು ಆರಿಸಿಕೊಂಡಿದ್ದು ಅವಳ ಅಸಾಧಾರಣ ವೈಯಕ್ತಿಕ ಪ್ರೀತಿ ಮತ್ತು ಭಕ್ತಿಗೆ ಸಾಕ್ಷಿ. ಅವಳ ಪ್ರತಿಯೊಂದು ಹೆಜ್ಜೆಯೂ ಶಿವನನ್ನು ಪಡೆಯಲೇಬೇಕು ಅನ್ನೋ ಒಂದೇ ಒಂದು ಸಂಕಲ್ಪವನ್ನು ತೋರಿಸುತ್ತೆ. ಶಿವನ ಪರೀಕ್ಷೆಗಳು ಈ ಪ್ರೀತಿ ಎಷ್ಟು ಆಳ ಮತ್ತು ಶುದ್ಧವಾಗಿದೆ ಅಂತ ಖಚಿತಪಡಿಸಿಕೊಳ್ಳುವ ಒಂದು ಮಾರ್ಗವಾಗಿತ್ತು. ಅವರದ್ದು ಜಗತ್ತಿನ ಮೊದಲ ಮತ್ತು ಅತ್ಯಂತ ಶ್ರೇಷ್ಠ ಪ್ರೇಮ ವಿವಾಹ. ಮತ್ತು ನನ್ನ ಸಾರಾಂಶ ಏನೆಂದರೆ, ಪಾರ್ವತಿಯ ಜನನ, ಅವಳ ತಪಸ್ಸು ಮತ್ತು ವಿವಾಹ ಇವೆಲ್ಲವೂ ತಾರಕಾಸುರನ ವಧೆ ಅನ್ನೋ ಒಂದು ದೊಡ್ಡ ದೈವಿಕ ಯೋಜನೆಯ ಭಾಗಗಳಾಗಿದ್ದುವು. ಕಾಮದೇವನ ಬಲಿದಾನ, ದೇವತೆಗಳ ಪಾತ್ರ ಮತ್ತು ಶಿವಪುರಾಣದಲ್ಲಿನ ಲಿಂಗೋದ್ಭವದ ಮಹತ್ವ ಇವೆಲ್ಲವೂ ಇದು ಕೇವಲ ಪ್ರೇಮಕಥೆಯಲ್ಲ, ಬದಲಿಗೆ ಲೋಕ ಕಲ್ಯಾಣಕ್ಕಾಗಿ ನಡೆದ ಒಂದು ಮಹಾಯಜ್ಞ ಅಂತ ಸಾಬೀತುಪಡಿಸುತ್ತವೆ. ಶಿವನ ಪರೀಕ್ಷೆಗಳು ಲಯಕಾರನ ಶಕ್ತಿಯಾಗಿ ಜಗನ್ಮಾತೆಯಾಗಿ ತನ್ನ ಪಾತ್ರವನ್ನು ನಿಭಾಯಿಸಲು ಪಾರ್ವತಿಯ ದೈವಿಕ ಅರ್ಹತೆಯನ್ನು ಅಳೆಯುವುದಕ್ಕಾಗಿಯೇ ಇದ್ದವು. ಈ ಪೌರಾಣಿಕ ಕಥೆಯನ್ನು ನಾವು ಪ್ರೀತಿಯ ದೃಷ್ಟಿಯಿಂದ ನೋಡಿದರೂ ಸರಿ, ಕರ್ತವ್ಯದ ದೃಷ್ಟಿಯಿಂದ ನೋಡಿದರೂ ಸರಿ, ಎರಡರಲ್ಲೂ ಪಾರ್ವತಿಯ ಅಚಲವಾದ ಸಂಕಲ್ಪ ಮತ್ತು ಶಿವನ ಗಹನವಾದ ತತ್ವಗಳು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತವೆ. ಹೌದು, ಬಹುಶಃ ನಿಜವಾದ ಉತ್ತರ ಇವೆರಡರ ನಡುವೆ ಎಲ್ಲೋ ಇರಬಹುದು. ಈ ಕಥೆಯು ಪ್ರೀತಿ, ತ್ಯಾಗ, ಕರ್ತವ್ಯ ಮತ್ತು ದೈವಿಕ ಉದ್ದೇಶಗಳ ನಡುವಿನ ಒಂದು ಸಂಕೀರ್ಣ ಮತ್ತು ಸುಂದರವಾದ ಸಂಬಂಧವನ್ನು ಪರಿಶೋಧಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಹೆಚ್ಚಿನ ಒಳನೋಟಗಳಿಗಾಗಿ ಮೂಲ ಗ್ರಂಥಗಳನ್ನು ಇನ್ನಷ್ಟು ಆಳವಾಗಿ ಅನ್ವೇಷಿಸಬಹುದಾಗಿದೆ.